ಆಗತ್ತೆ ಕೆಲವರು. ಗುರುಗಳೇ, ಇನ್ನು 2026ರಲ್ಲಿ ನೀವು ಹೇಳ್ತಿದ್ದಾಗೆ ಭಾರತ ಆಲ್ರೆಡಿ ಕೇಸರಿಮಯವಾಗ್ತಾ ಬರ್ತಿದೆ ಅಂತ. ಹಾಗಾದರೆ ಕಾಂಗ್ರೆಸ್ನ ಮುಂದಿನ ಭವಿಷ್ಯವೇನು ಅಂತ? ಕಾಂಗ್ರೆಸ್ಸು ಭವಿಷ್ಯ ಏನಂತಿಲ್ಲ, ಒಂದು ಹೇಳುತ್ತೆ, ಜನಗಳ ಮನಸ್ಸಲ್ಲಿ ಕಾಂಗ್ರೆಸ್ ಏನು ಅಂತ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಇಂದಿರಾ ಗಾಂಧಿ ಅಂತ ಒಂದು ಒಳ್ಳೆ ಶ್ರೂಡ್ ಗೌರ್ಮೆಂಟ್ ಆಗಿದ್ದು, ಒಂದು ಒಳ್ಳೆ ಹೆಣ್ಣು, ಐರನ್ ಲೇಡಿ ಆಫ್ ಇಂಡಿಯಾ ಅಂತ ಕರಿತಾಯಿದ್ರು. ಅದೇ ಒಂದು ಗಟ್ಸು ಮೋದಿ ಇದು ನೋಡಿದ ಮೇಲೆ. ಬಟ್ ಇಂದಿರಾ ಗಾಂಧಿ ತಾತ ಏನು ಮಾಡಿದರು, ಅವರ ಅಪ್ಪ ಏನು ಮಾಡಿದರು, ಇದೆಲ್ಲ ಏನಂದರೆ ವುಮನೈಸರ್ಸು ದೆರೆದವರು ಬಹಳ ಜನ. ಏನು ಅಂದರೆ ಈ ನೆಹರು ಹೂ ಇಟ್ಕೊಂಡಿದ್ರು. ಎಲ್ಲರೂ ಅನ್ಕೊತಿದ್ದಾರೆ ಅಂದರೆ ಚಿಲ್ಡ್ರನ್ಸ್ ಡೇಸ್ಗೋಸ್ಕರ ಮಕ್ಕಳಿಗೋಸ್ಕರ ಹೂ ಇಟ್ಕೊಂಡು, ಅವ್ನಿಗೋಸ್ಕರ ಇಟ್ಕೊತಿಲ್ಲ, ಗಮ್ಮಂತ ಸೆಂಟ್ ಹಾಕ್ಕೊಂಡು ಇರೋಬ್ಬರ ಹುಡುಗಿಲ್ಲ ಅವ್ನು ನೋಡಲಿ ಅಂತ ಮಾಡ್ತಿದ್ದು. ಆ ಥರ ಪೆದ್ದ ನನ್ನ ಮಕ್ಕಳೇ ಹೊಸ್ತು ನಮಗೆ ಅದು ಗೊತ್ತಾಗ್ತಿರಲಿಲ್ಲ ಅಂತ ಇಟ್ಕೋ. ಇದನ್ನೆಲ್ಲ ಯಾರು ತೋರಿಸ್ಕೊಟ್ರು? ಒಂದೊಂದಾಗೆ ತೋರಿಸ್ಕೊಂಡು ಬಂದರು. ಯಾಕೆ ಧೈರ್ಯ ಸಾಹಸ ಲಕ್ಷ್ಮಿ. ಒಬ್ಬನು ಬಾಯಿ ಬಿಡಬೇಕಾದ್ರೆ ಧೈರ್ಯ ಬರಬೇಕು, ಇನ್ನೊಬ್ಬರು ಸಪೋರ್ಟ್ ಮಾಡ್ತಾನೆ ಅಂದರೆ ಹಳ್ಳೆದನ್ನೆಲ್ಲ ಎತ್ತಿಡೋಣ, ಕರೆಕ್ಟು, ಮುಚ್ಚಿಟ್ಟಿದೆಲ್ಲ ತೆಗೆದು ತೋರಿಸೋಣ ಅನ್ನೋದಿಲ್ಲ. ಸೊ ಈ ಕಾಂಗ್ರೆಸ್ದು ಏನು ಪುಡಾರಿಗಳು, ಏನು ಕತೆಗಳು ಅಂತ ಎಲ್ಲ ಗೊತ್ತಿದೆ. ನೋಡು, ಕಾಂಗ್ರೆಸ್ಗಳು ಒಳ್ಳೆ ಗೌರ್ಮೆಂಟಲ್ಲಿದ್ದರು, ಒಳ್ಳೆ ವ್ಯಕ್ತಿಗಳಿದ್ದರು. ವೀರೇಂದ್ರ ಪಾಟೀಲ್ ಇದ್ದರು, ಒಳ್ಳೆ ವ್ಯಕ್ತಿತ್ವ, ಅವರೆಲ್ಲ ಕಾಂಗ್ರೆಸ್ನವರೇ. ಬಂಗಾರಪ್ಪ ಇದ್ದರು. ಬಂಗಾರಪ್ಪ ಎಷ್ಟೇ ಓಡಾಡಲಿ ಬಿಡಲಿ ದಾನ ಧರ್ಮ ಮಾಡ್ತಿದ್ರು. ಕಾಂಗ್ರೆಸ್ಸಲ್ಲಿ ಇದ್ರೂ ದಾನ ಧರ್ಮ ಮಾಡಿದ್ರು, ಬಡವ್ರಿಗೆ ಸಹಾಯ ಮಾಡ್ತಿದ್ರು. ಗುಂಡೂರಾವ್ ಇದ್ದರು, ಎಷ್ಟು ಜನಕ್ಕೆ ಎಲ್ಲೆಲ್ಲಿ ಬೇಕೋ ಎಲ್ಲ ರೆಡಿ ಮಾಡ್ರೋ ಅಂತ ಹೇಳ್ತಿದ್ರು. ಅಂದರೆ ಆ ಥರದ ಕಾಂಗ್ರೆಸ್ ವ್ಯಕ್ತಿಗಳನ್ನೂ ನೆನೆಸ್ಕೋಬೇಕು. ಈಗಿರೋ ಕಾಂಗ್ರೆಸ್ ವ್ಯಕ್ತಿಗಳು ಹಂಗಲ್ಲ. ಯಾವಾಗ ನೋಡು, ಮೊದಲು ಆ ಕಾಲದಲ್ಲಿ ಏನಂದರೆ ₹100 ಬರ್ತಾಯಿದ್ರೆ ₹100 ಪೂರ್ತಿ ಜನಕ್ಕೆ ಖರ್ಚು ಮಾಡೋರು. ನೆಕ್ಸ್ಟ್ ಬಂದವರು ₹25 ಖರ್ಚು ಮಾಡೋದು. ಅದು ನೆಕ್ಸ್ಟ್ ಬಂದವರು ₹50 ಖರ್ಚು ಮಾಡೋರು, ₹50 ನುಂಗೋರು. ಇನ್ನು ನೆಕ್ಸ್ಟ್ ಬಂದವರು ₹75 ನುಂಗೋರು, ₹25 ನೋಡೋದು. ಈಗಂತೂ ದರಿದ್ರದವರು ಒಬ್ಬರೂ ಕಾಣ್ತಿಲ್ಲ. ಅಟ್ಲೀಸ್ಟ್ ಡಿ ಕೆ ಶಿವಕುಮಾರ್ ಏನಿದೆ ಅಂದರೆ ಪ್ರೆಸ್ಟೀಜ್, ಗೌಡ್ರ ಪ್ರೆಸ್ಟೀಜ್ ಅಂತೀವಲ್ಲ, ಆ ಪ್ರೆಸ್ಟೀಜ್ಗೋಸ್ಕರ ಆದರೂ ಆಪೋಸಿಷನ್ ಮಕ್ಕಳು ಎಷ್ಟು ಜನ ನಾನು ಆಡ್ಕೊಂಡಿದ್ದೀರಾ, ಬೆಂಗಳೂರನ್ನ ಇಡೀ ಜಗತ್ತಿಗೆ ನಾನು ತೋರಿಸ್ತೀನಿ. ಯಾಕೆಂದರೆ ಎಜುಕೇಟೆಡು, ಇಂಡಸ್ಟ್ರಿಯಲಿಸ್ಟು, ದುಡ್ಡಿದೆ. ಆಮೇಲೆ ಅದಕ್ಕೆ ಬಂದು ದುಡ್ಡು ಆಸೆ ಇಲ್ಲ. ಒಂದೇನು ಅಂದರೆ ಪೊಸಿಷನ್ ಕೂತ್ಕೊಳ್ಳೋಕೆ ತಪ್ಪೇನಿಲ್ಲ, ಕೂತ್ಕೊಂಡು ನಾನು ನಡೆಸ್ತೀನಿ ಸುಮ್ಮನೆ ಇರೋ ಅಂತ ಹೇಳಿ ವ್ಯವಸ್ಥೆ ಮಾಡ್ತಾರೆ. ಸೊ ಆ ಥರದ ವ್ಯಕ್ತಿ ಒಂದ್ಸಲ ಆಟಲ್ಲಿ ಕೂತ್ಕೊಂಡ್ರೆ ಎಸ್.ಎಂ. ಕೃಷ್ಣ ಗರಡಿಲಿ ಬೆಳೆದ ವ್ಯಕ್ತಿ. ಎಸ್.ಎಂ. ಕೃಷ್ಣಗೇನಿತ್ತು, ಬೆಂಗಳೂರು ಚೆನ್ನಾಗೋಣ, ಇಂಡಿಯಾ ಲೆವೆಲ್ಗೆ ತರೋಣ. ಸೊ ಅದೇ ಬುದ್ಧಿ ಇವತ್ತಿಗೂ ಡಿ ಕೆ ಶಿವಕುಮಾರ್ದಿದೆ. ಆಮೇಲೆ ಜನ ಸೇರಿಸ್ಕೊಂಡು ಹೋಗ್ತಕ್ಕಂಥ ಬುದ್ಧಿ. ಆಮೇಲೆ ಬಿ ಜೆ ಪಿಲಿ ಆಗಲಿ, ಅವನಾಗಲಿ, ಇವನು ಜನತಾದಳಾಗಲಿ ಗಲಾಟೆ ಮಾಡ್ಕೊಂಡಿಲ್ಲ. ನೀನು ನೋಡು, ಕುಮಾರಸ್ವಾಮಿ ಜೊತೆನೂ ಚೆನ್ನಾಗೇ ಇದ್ದರು. ಇವ್ರು ಸುಮ್ಮನೆ ತಂದಿಟ್ಟರು, ಅವ್ರು ತಮಾಷೆ ನೋಡಿದ್ರು, ಇವತ್ತು ಅದು ಆಗೋಯ್ತು. ಆದರೆ ಇವತ್ತಿಗೂ ಇನ್ನೊಂದು ತಮಾಷೆ ತಿಳ್ಕೊ, ಗೌಡ್ರು ಒಬ್ಬರನ್ನೊಬ್ಬರು ಇಟ್ಕೊಳ್ಳಲ್ಲ. ಇವತ್ತು ಎಷ್ಟು ಜನನೋ ಸಿದ್ದರಾಮಯ್ಯ ನಡೆಸಂದರೆ ಎಷ್ಟು ಜನ ಗೌಡ್ರು ಇವತ್ತು ಕಾಯ್ದಿದ್ದಾರೆ ಅಂದರೆ ಡಿ ಕೆ ಶಿವಕುಮಾರ್ ಆಗಲೇ ಬಿಡ್ರಯ್ಯ, ಬೇರೆಯವ್ರು ಆಗೋದು ಬೇಡ ಅನ್ನೋ ಕೂಡ ಎತ್ತರಕ್ಕೆ ಇರ್ತಾರೆ. ಸೊ ಆ ಥರ ಇದರಲ್ಲಿ ನಮ್ಮಲ್ಲಿ ಒಂದು ಹೇಳ್ತೀನಿ, ಹೊರಗಡೆ ಇರತಕ್ಕಂಥ ಮಾತುಕತೆ ಏನಿದೆ ಅಂದರೆ ಸಾರ್ವಜನಿಕರಿಗೆ ನಾನು ಅಶ್ವವೇಗ ಮುಖಾಂತರ ಹೇಳೋದೇನೆಂದರೆ ಎಲ್ರಿಗೂ ಡಿ ಕೆ ಶಿವಕುಮಾರ್ ಸಹಾಯ ಮಾಡಬೇಕು, ಎಲ್ರಿಗೂ ಡಿ ಕೆ ಶಿವಕುಮಾರ್ ಸಪೋರ್ಟ್ ಮಾಡಬೇಕು ಅಂತ ತುಂಬ ಜನಕ್ಕೆ ಇಷ್ಟ ಇದೆ. ನನಗೆ ಗೊತ್ತಿರೋ ಪ್ರಕಾರ ಇದೆ. ಪ್ಲಸ್ ದೈವಿಕವಾಗಿ ಪೂರ್ತಿ ಬಲ 1000% ಗ್ಯಾರಂಟಿ ಇದೆ. ಆ 1% ಅನ್ನೋ ದರಿದ್ರ ಇದೆಯಲ್ಲ, ಅದು ಹೀಗೆ ಆಗಿ ಎಳೆದಾಡ್ತಿದೆ. ಇಟ್ ಕ್ಯಾನ್ ಬಿ 1 ವೀಕ್, ಇಟ್ ಕ್ಯಾನ್ ಬಿ 3 ಡೇಸ್, ಇಟ್ ಕ್ಯಾನ್ ಬಿ 15 ಡೇಸ್. ಒಟ್ಟಲ್ಲಿ ಸಂಕ್ರಾಂತಿ ಒಳಗಂತೂ ಇವರು ಮುಖ್ಯಮಂತ್ರಿ ಆಗೋದು ಗ್ಯಾರಂಟಿ. ಸೊ ಇದ್ರ ಜೊತೆಗೆ ಕೇಂದ್ರದಿಂದ ಸಪೋರ್ಟ್ ಇನ್ನೊಂದು ತಿಳ್ಕೊ, ಇವರಿಗೆ ಇಂಡೈರೆಕ್ಟ್ ಸಪೋರ್ಟು ಬಾಂಬೆಗೆ ಏನು ಮಹಾರಾಷ್ಟ್ರ ಆಯಿತು, ಆ ಥರ ಗೌರ್ಮೆಂಟ್ ನಡೆಸೋ ಯೋಗ ಕೂಡ ಇವ್ರು ಮುಖ್ಯಮಂತ್ರಿ ಆಗೋ ಅವಕಾಶಗಳು, ಸಡನ್ ಚೇಂಜಸ್ ಕೂಡ ಆಗ್ಬೋದು.